ಇದು 1986 ಕೋರ್ಟಲ್ಲಿ ಇದ್ದಿದ್ರಿಂದ ಅದಕ್ಕೆ ಏನು ಕೆಲಸ ಮಾಡೋಕ್ಕಾಗಿಲ್ಲ ಅನ್ನೋದು ನಮ್ಮ ವಾದ ಸರ್. ಕೋರ್ಟ್ನಲ್ಲಿತ್ತು ಏನು ಹೌದು ಮಾಡೋಕ್ಕಾಗ್ತಿಲ್ಲ. ಸರ್, ಅದಂತೂ ಸತ್ಯ. ಅದು ಎಲ್ಲರಿಗೂ ಒಂದು ನಿಮಿಷ ಜಗತ್ ಜಾಹಿರ. ಅದರಿಂದ ಇವಾಗ ಸಾಹೇಬ್ರು ಏನು ಹೇಳಿದ್ರು, ಸಿ ಟಿ ರವಿ ಸಾಹೇಬ್ರು, ಇವರೇ ಮಾಡಿದ್ರೆ ಇವ್ರಿಗೆ ಕ್ರೆಡಿಟ್ ಹೋಗುತ್ತಾನೆ ಸರ್. ಯಾರೇ ಮಾಡಿದ್ರು ಅಲ್ಲೋಗಿ ಕೈ ಮುಗಿಲೇಬೇಕು. ಅದೊಂದು ಆಧ್ಯಾತ್ಮಿಕ ಶಕ್ತಿ ಅಲ್ಲಿ ಇದ್ದೇ ಇರುತ್ತೆ. ಅದು ಯಾರು ಅಳ್ಸಕ್ಕಾಗಲ್ಲ. 40 ತಲೆಮಾರಿಲ್ಲ 100 ತಲೆಮಾರಾದ್ರೂ. ಆದರೆ ನಾನು ಹೇಳೋದೇನೆಂದ್ರೆ, ರಾಜಕೀಯ ಮಾಡೋವಾಗ ಇದನ್ನ ತಗೊಳ್ಬಾರ್ದಾಗಿತ್ತು ಅಂತ ನನ್ನೊಂದು ನಿಲುವು ಅಷ್ಟೇ. 24 ನಂತರ ಮಾಡ್ಬೋದಾಗಿತ್ತು, 28ಕ್ಕೂ ಮಾಡ್ಬೋದಾಗಿತ್ತು, ಫುಲ್ ಮುಗಿಸಿದ ನಂತರ. ಸಿ ಟಿ ರವಿ ಅವ್ರು ಏನೇ ಹೇಳಿರಿ ಸರ್, ಹೇಳಿ ಸರ್. ನಂದು ಸರ್ ಇದರಲ್ಲಿ ರಾಜಕೀಯನೇ ಇರೋದು. ಯಾಕೆ ಅಂದ್ರೆ ಬಿಜೆಪಿ ರಥಯಾತ್ರೆ ಮಾಡ್ತು, ಪ್ರತಿ ಸಲ ತನ್ನ ಪ್ರಣಾಳಿಕೆಯಲ್ಲಿ ಹಾಕಂತು. ಹೌದು, ಹಾಕಿದ್ದಾರೆ. ನಾವು ರಾಮ ಮಂದಿರ ಕಟ್ಟಿಸ್ತೀವಿ ಅಂತ ಈಗ ಕಟ್ಟಿಸ್ತಾ ಇದ್ದಾರೆ. ಹೌದು ಸರ್, ರಾಜಕೀಯನೇ ಸರ್. ಅದು 6 ತಿಂಗಳಲ್ಲಿ ತಾವು ಕೊಟ್ಟ ಭರವಸೆಯೊಂದನ್ನು ಈಡೇರಿಸಿದಾರಪ್ಪ. ಒಂದು ನಿಮಿಷ, ನೀವೊಂದು ಹೇಳಿದ್ರಲ್ಲ, ನಾವು ಮಂದಿರ್ ವಹಿ ಬನಾಯಂಗೆ ಅಂತ ಹೇಳಿದಾಗ ತಾರೀಖ್ ನೈ ಬತಾಯಂಗೆ ಇವರೆಲ್ಲ ಲೇವಡಿ ಮಾಡ್ತಿದ್ರು. ಏನು ಗೊತ್ತಾ, ಸಾರ್ವಜನಿಕವಾಗಿ ತಾರೀಖ್ ನೈ ಬತಾಯಂಗೆ, ಜೂಟ್ ಬೋಲ್ ರಾ ಹೈ, ಮಂದಿರ್ ವಹಿ ಬಲಾಯಂಗೆ. ನಾವೀಗ ತಾರೀಖನ್ನು ಹೇಳ್ತಾ ಇದ್ದೀವಿ, ಮಂದಿರ ನಿರ್ಮಾಣನೂ ಕಟ್ತಾ ಇದ್ದೀವಿ. ನಿಮ್ಮ ಮನೆಗೂ ಕೂಡ ಮಂತ್ರಾಕ್ಷತೆಯ ಜೊತೆಗೆ ಆಮಂತ್ರಣ ಬರುತ್ತೆ. ರಾಮ್ ಜ್ಯೋತಿ ಬೆಳಗಿಸಿ ಲೋಕ ಕಲ್ಯಾಣಕ್ಕಾಗಿ ಪ್ರಾರ್ಥನೆ ಮಾಡಿ. ನೋಡಿ, ನಮ್ಮ ಪ್ರಾರ್ಥನೆ ಸಂಕುಚಿತವಾಗಿರೋದಲ್ಲ. ಸರ್ವೇ ಜನೋ ಸುಖಿನೋ ಭವಂತು ಅಂತ ನಮ್ಮ ಪ್ರಾರ್ಥನೆ ಇದೆ. ಅಷ್ಟು ಅಲ್ಲಿ ಮುಂದೋಗಿ ಲೋಕ ಕಲ್ಯಾಣಕ್ಕಾಗಿ ಪ್ರಾರ್ಥನೆ ಮಾಡಿ. ತಾಯಿ ಭಾರತಿ ವಿಶ್ವಗುರು ಆಗಲಿ ಅಂತ ಪ್ರಾರ್ಥನೆ ಮಾಡಿ. ಇದರಲ್ಲಿ ಏನಾದ್ರು ಡಿಸ್ಪ್ಯೂಟ್ ಇದೆಯಾ? ಬಿ ಜೆ ಪಿ ಬಲವಾಗಲಿ ಅಂತ ಪ್ರಾರ್ಥನೆ ಮಾಡಿ ಅಂತಂದರೆ ನಾನು ಕಾಂಗ್ರೆಸ್ನವನು, ನಾನು ಹೆಂಗೆ ಕೇಳಲಿ ಅಂತ ಅನ್ಕೋಬೋದು. ನಾವು ಜನರಿಗೆ ಏನು ಹೇಳ್ತಾ ಇದ್ದೀವಿ ಅಂದರೆ, ತಾಯಿ ಭಾರತಿ ವಿಶ್ವಗುರು ಆಗಲಿ, ಲೋಕ ಕಲ್ಯಾಣ ಆಗಲಿ, ಸರ್ವೇ ಜನೋ ಸುಖಿನೋ ಭವಂತು ಅಂತ ದೀಪ ಹಚ್ಚಿ ಪ್ರಾರ್ಥನೆ ಮಾಡಿ, ರಾಮನ ಹೆಸರಲ್ಲಿ ಅಂತ ಕೇಳ್ತಾ ಇದ್ದೀವಿ. ಇನ್ನೊಂದು ನೀವು ಪ್ರಶ್ನೆ ಕೇಳಿದ್ರಿ, 86ರಲ್ಲಿ ಕೋರ್ಟಲ್ಲಿತ್ತು. ಶಾಬಾನು ಪ್ರಕರಣ ನೆನಪಿರ್ಬೋದು ನಿಮಗೆ. ಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟಿತ್ತು. ಏನಂತ, ಶಾಬಾನು ಅವರಿಗೆ ಮಾಸಾಸನ ಕೊಡಬೇಕು ಅಂತ ಜಡ್ಜ್ಮೆಂಟ್ ಕೊಟ್ಟಿತ್ತು ಸುಪ್ರೀಂ ಕೋರ್ಟು. ಯಾರೋ ಕೆಲವರು ಮತಾಂಧರು ಬೆದರಿಕೆ ಹಾಕಿದರು ಅಂಥೇಳಿ ಸರ್ಕಾರ ಜಡ್ಜ್ಮೆಂಟ್ ವಿರುದ್ಧ ಅಮೆಂಡ್ಮೆಂಟ್ ಪಾಸ್ ಮಾಡ್ತು. ರಾಮ ಮಂದಿರದ ವಿಷಯದಲ್ಲೂ ಆ ರೀತಿ ಮಾಡುವ ಅವಕಾಶಗಳಿತ್ತು. ರಾಮ ಮಂದಿರ ಅಂದರೆ ರಾಷ್ಟ್ರ ಮಂದಿರ, ನ್ಯಾಯಾಲಯಕ್ಕೆ ಹೋಗುವ ಪ್ರಶ್ನೆನೇ ಇಲ್ಲ. ಇದು ನಿರ್ಣಯ ಸರ್ಕಾರದ್ದು ಅಂತ ನಿರ್ಣಯ ಮಾಡಿದರೆ ಸುದೀರ್ಘಾವಧಿ ನ್ಯಾಯಾಲಯಕ್ಕೆ ಹೋಗಬೇಕಾದ ಅವಶ್ಯಕತೆಯೂ ಬರ್ತಿರಲಿಲ್ಲ. ಇದನ್ನು ಕಾಂಗ್ರೆಸ್ ಮಾಡಿದರೆ ಡಿಸ್ಪ್ಯೂಟು ಬರ್ತಿರಲಿಲ್ಲ. ಯಾಕೆಂದರೆ ಕಾಂಗ್ರೆಸ್ ಮಾಡಿದರೆ ಡಿಸ್ಪ್ಯೂಟ್ ಬರ್ತಿರಲಿಲ್ಲ. ಬಿ ಜೆ ಪಿ ಮಾಡಿದ್ರೆ ವಿರೋಧದ ಪ್ರಶ್ನೆ ಬರ್ತಿತ್ತು. ಕಾಂಗ್ರೆಸ್ಸೇ ಮಾಡಿದರೆ ವಿರೋಧ ಬರ್ತಾ ಇರಲಿಲ್ಲ. ಒಂದು. ಎರಡನೇದು, 1947ರಲ್ಲಿ ಭಾರತ ವಿಭಜನೆ ಆಯ್ತಲ್ಲ, ಯಾವ ಕಾರಣಕ್ಕೆ ವಿಭಜನೆ ಆಯಿತು? ಜಿನ್ನಾ ನೇತೃತ್ವದ ಮುಸ್ಲಿಂ ಲೀಗ್ ಹೇಳ್ತು, ನಾವು ನಮ್ಮ ಕಲ್ಚರು ಬೇರೆ, ನಿಮ್ಮ ಜೊತೆಗೆ ನಾವು ಇರೋಕ್ಕಾಗಲ್ಲ, ನಾವೇ ಬೇರೆ, ನಮ್ಮ ಸಂಸ್ಕೃತಿಯೇ ಬೇರೆ, ನಮಗೆ ಪ್ರತ್ಯೇಕ ದೇಶ ಬೇಕು ಅಂತ ವಿಭಜನೆ ಮಾಡಿದ್ದು. ಮುಸಲ್ಮಾನರನ್ನು ಪ್ರತಿನಿಧಿಸಿ ವಿಭಜನೆ ಮಾಡಿದ್ದು. ನಾನು ಮುಸಲ್ಮಾನರಲ್ಲ, ಒಂದು ನಿಮಿಷ ಮುಸ್ಲಿಂ ಪ್ರೀಮಿಯರ್ ಲೀಗ್ ಅನ್ನ ಇದು ವಾಗ್ವಾದ ಅಲ್ಲ, ಸಂವಾದ. ಉತ್ತರ ಕೊಟ್ಟ ಮೇಲೆ ಕೇಳಿಸ್ಕೋಬೇಕು. ಮಾತನ್ನ ಕೇಳಿ. ನಿಮ್ಮಲ್ಲಿ ಆ ಪಾರ್ಟಿ ಅಗ್ರಿಮೆಂಟ್ ಏನಿದೆ ಅನ್ನೋದು ಬೇಕಿದ್ರೂ ನೀವೊಂದ್ಸರಿ ನಿಮಗೆ ಇಂಟರ್ನೆಟ್ಟಲ್ಲೇ ಸಿಗುತ್ತೆ, ಸ್ಟಡಿ ಮಾಡಿ. ಮುಸ್ಲಿಂ ಲೀಗ್ ಪ್ರತಿನಿಧಿಸಿದ್ದು ಮುಸಲ್ಮಾನರನ್ನು ಅಡ್ರೆಸ್ ಮಾಡಿದ್ದು ಮುಸ್ಲಿಂ ಲೀಗ್ ಅಡ್ರೆಸ್ ಮಾಡಿದ್ದು ಮುಸಲ್ಮಾನರನ್ನು. ಮತ್ತು ನಾವು ನಮ್ಮ ಸಂಸ್ಕೃತಿ ಬೇರೆ ಅಂತ ಹೇಳಿದ್ದು ಮತ್ತು ಡೈರೆಕ್ಟ್ ಆ್ಯಕ್ಷನಿಗೆ ಕರೆ ಕೊಟ್ಟಿದ್ದು ಮುಸ್ಲಿಮರಿಗೆ. ಡೈರೆಕ್ಟ್ ಆ್ಯಕ್ಷನಿಗೆ ಕರೆ ಕೊಟ್ಟಿದ್ದು ನನ್ನ ಪೂರ್ಣ ಕೇಳಿಸ್ಕೊಳ್ಳಿ. ಮುಸ್ಲಿಮರಿಗೆ ಡೈರೆಕ್ಟ್ ಆ್ಯಕ್ಷನಿಗೆ ಕರೆ ಕೊಟ್ಟಿದ್ದು. ಆ ಸಂದರ್ಭದಲ್ಲೇ ಸೋಮನಾಥ ಮಂದಿರದ ನಿರ್ಣಯವನ್ನು ಹೇಗೆ ತೆಗೆದುಕೊಂತೋ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರ ನೇತೃತ್ವದಲ್ಲಿ, ಸರ್ದಾರ್ ವಲ್ಲಭಭಾಯ್ ಪಟೇಲರ ನೇತೃತ್ವದಲ್ಲಿ ಆ ರೀತಿ ಅಯೋಧ್ಯೆ ರಾಮ ಮಂದಿರವೂ ಸೇರಿದಂತೆ ಕಾಶಿ ಮಥುರಾದ ನಿರ್ಣಯವನ್ನು ತೆಗೆದುಕೊಂಡು ಬಿಟ್ಟಿದ್ರೆ ಪ್ರಶ್ನಿಸುವ ತಾಕತ್ತೇ ಯಾರಿಗೂ ಇರಲಿಲ್ಲ. ಒಂದಕ್ಕೊಂದು ಕಂಪೇರೇಬಲ್ ಅಂತ ಅನ್ಸೋದಿಲ್ಲ. ಯಾಕಂದರೆ ಸೋಮನಾಥ ಮಂದಿರದ ಪುನರ್ನಿರ್ಮಾಣ ಅನ್ನೋದು ಕಾಂಗ್ರೆಸ್ನ ಏಕೀಕೃತ ನಿರ್ಧಾರ ಆಗಿರಲಿಲ್ಲ. ಅದು ಸರ್ದಾರ್ ವಲ್ಲಭಭಾಯ್ ಪಟೇಲರ ವೈಯಕ್ತಿಕ ಆಸಕ್ತಿಯಾಗಿತ್ತು. ಅದಕ್ಕೆ ಬಾಬು ರಾಜೇಂದ್ರ ಪ್ರಸಾದ್ ಒತ್ತಾಸೆಯಾಗಿತ್ತು. ನೆಹರು ಅವರ ವಿರೋಧವೂ ಇತ್ತು. ನೆಹರು ವಿರೋಧ ಮಾಡಿದ್ರು, ಆನ್ ಡಾಕ್ಯುಮೆಂಟ್. ಆದ್ರಿಂದ ಕಾಂಗ್ರೆಸ್ಸಿನ ಏಕೀಕೃತ ನಿಲುವಲ್ಲ ಅದು. ನಾನು ಹೇಳಿದ್ದು, ಅವರು ತನಗಿದ್ದಂಥ ಅವಕಾಶವನ್ನು ತಪ್ಪಿಸ್ಕೊಂಡ್ರು ಅಂತ ನಾನು ಈ ಕಾರಣಕ್ಕೆ ಹೇಳ್ತಾ ಇರೋದು. ಅವ್ರು ತಪ್ಪಿಸ್ಕೊಂಡ್ರು. ಎಸ್.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.